ಗುತ್ತಿಗೆ ನೌಕರರ ಹಾಗೂ ಅತಿಥಿ ಶಿಕ್ಷಕರ ಪ್ರತಿಭಟನೆ, ಜಿಲ್ಲಾಧಿಕಾರಿ ಮೂಲಕ ಮುಖ್ಯಮಂತ್ರಿಗೆ ಮನವಿ. ಚಿಕ್ಕಮಗಳೂರು ಸುದ್ದಿ. ಕರ್ನಾಟಕ ರಾಜ್ಯ ಸರ್ಕಾರಿ ಹಾಸ್ಟೆಲ್ ಮತ್ತು ವಸತಿ ಶಾಲಾ ಹೊರಗುತ್ತಿಗೆ ನೌಕರರ ಸಂಘ ಬೆಂಗಳೂರು ಜಿಲ್ಲಾ ಸಮಿತಿ ಚಿಕ್ಕಮಗಳೂರು ವತಿಯಿಂದ ನಗರದ ಆಜಾದ್ ಪಾರ್ಕಿನಲ್ಲಿ ಹೊರಗುತ್ತಿಗೆ ನೌಕರರು ಹಾಗೂ ಅತಿಥಿ ಶಿಕ್ಷಕರು ಪ್ರತಿಭಟನೆ ಮಾಡಿ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ರಾಜ್ಯ ಜಂಟಿ ಕಾರ್ಯದರ್ಶಿ ಹಾಗೂ ಜಿಲ್ಲಾಧ್ಯಕ್ಷ ಶಿವಮೂರ್ತಿ ಎಸ್ ಮಾತನಾಡಿ, ಹಾಸ್ಟೆಲ್ ಮತ್ತು ವಸತಿ ಶಾಲಾ ಹೊರಗುತ್ತಿಗೆ ನೌಕರರು ಹಾಗೂ ಅತಿಥಿ ಶಿಕ್ಷಕರ ನ್ಯಾಯಯುತ ಬೇಡಿಕೆಗಳನ್ನು ಸರ್ಕಾರ ಕೂಡಲೇ ಈಡೇರಿಸಬೇಕು. ಕನಿಷ್ಠ ವೇತನ 31,000 ನೀಡುವುದು, ನೇರವಾಗಿ ಇಲಾಖೆಯಿಂದ ವೇತನ. ಬೀದರ್ ಜಿಲ್ಲಾ ಮಾದರಿಯಲ್ಲಿ ಜಿಲ್ಲಾ ಕಾರ್ಮಿಕ ಸೇವೆಗಳ ವಿವಿಧೋದ್ದೇಶ ಸಹಕಾರ ಸಂಘವನ್ನು ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಸಿಬ್ಬಂದಿಗಳ ಸಂಖ್ಯೆ ಕಡಿತ ಆದೇಶವನ್ನು ವಾಪಸ್ ಪಡೆಯುವುದು. 10 ವರ್ಷ ಸೇವೆ ಸಲ್ಲಿಸಿರುವ ಹೊರಗುತ್ತಿಗೆ ನೌಕರರು ಹಾಗೂ ಶಿಕ್ಷಕರನ್ನು ದಿನಗೂಲಿ ನೌಕರರ ಕ್ಷೇಮಾಭಿವೃದ್ಧಿ ಅಧಿನಿಯಮದ ಅಡಿಯಲ್ಲಿ ತರುವುದು. ಮುಖ್ಯಮಂತ್ರಿಯವರ ಅಧ್ಯಕ್ಷತೆಯಲ್ಲಿ ಸಂಘದ ಮುಖಂಡರು ಹೊರಗುತ್ತಿಗೆ ನೌಕರರ ಸಭೆ ಮಾಡಿ ಬೇಡಿಕೆಗಳನ್ನು ಈಡೇರಿಸುವುದು. ಸಮಾನ ಕೆಲಸಕ್ಕೆ ಸಮಾನ ವೇತನ, ಸೇವಾ ಬದ್ಧತೆ ನೀಡುವುದು, ಅಧಿಕಾರಿಗಳ ಕಿರುಕುಳ ತಪ್ಪಿಸುವುದು. ಭಾರತ ರತ್ನ ಡಾಕ್ಟರ್ BR ಅಂಬೇಡ್ಕರ್ ಶಾಲೆಗಳ ಅತಿಥಿ ಶಿಕ್ಷಕರಿಗೆ ಕೇವಲ 8,500 ರು ವೇತನ ನೀಡುತ್ತಿದ್ದು, ಇತರ ಶಾಲೆಗಳ ಶಿಕ್ಷಕರಿಗೆ ನೀಡುತ್ತಿರುವಂತೆ 16,500 ಇವರಿಗೆ ನೀಡಬೇಕು ಹಾಗೂ ಇನ್ನಿತರ ಬೇಡಿಕೆಗಳನ್ನು ಈಡೇರಿಸುವುದು. ಹಾಗೂ ಮಾನ್ಯ ಜಿಲ್ಲಾಧಿಕಾರಿಯವರ ಅಧ್ಯಕ್ಷತೆಯಲ್ಲಿ ಎಲ್ಲ ಇಲಾಖೆಯ ಜಿಲ್ಲಾ ಅಧಿಕಾರಿಗಳು, ಕಾರ್ಮಿಕ ಇಲಾಖೆ, ESI ಮತ್ತು EPF ಅಧಿಕಾರಿಗಳು, ಏಜೆನ್ಸಿಯವರೊಂದಿಗೆ ನಮ್ಮ ಸಂಘದ ಮುಖಂಡರು ಹಾಗೂ ಹೊರಗುತ್ತಿಗೆ ನೌಕರರೊಂದಿಗೆ ಸಭೆ ಮಾಡಿ ಸಮಸ್ಯೆಗಳನ್ನು ಬಗೆಹರಿಸಲು ದಿನಾಂಕ ನಿಗದಿ ಮಾಡುವಂತೆ ಒತ್ತಾಯಿಸಿ ಪ್ರತಿಭಟನೆ ಮಾಡಲಾಗುತ್ತಿದೆ ಎಂದರು. ಮನವಿ ಸ್ವೀಕರಿಸಿ ಮಾತನಾಡಿದ ಜಿಲ್ಲಾಧಿಕಾರಿ ಮೀನಾ ನಾಗರಾಜ್, ನಿಮ್ಮ ನ್ಯಾಯಯುತ ಬೇಡಿಕೆಗಳ ಮನವಿಯನ್ನು ಸರ್ಕಾರಕ್ಕೆ ಕಳಿಸಿಕೊಡಲಾಗುವುದು ಹಾಗೂ ಜನವರಿ 26ರ ನಂತರ ನಿಮ್ಮಗಳ ಸಭೆ ಮಾಡಲು ದಿನಾಂಕ ನಿಗದಿಪಡಿಸಲಾಗುವುದು ಎಂದರು. ಇದೇ ಸಂದರ್ಭದಲ್ಲಿ ಮುಖಂಡರಾದ ರಂಗಸ್ವಾಮಿ, ಲೋಕೇಶ್, ಕುಮಾರಸ್ವಾಮಿ, ರೇಖಾ, ವಿಶಾಲ್, BM, ಪವಿತ್ರ, ರಮೇಶ್, ಜಿಲ್ಲೆಯ ಎಲ್ಲ ತಾಲೂಕುಗಳ ಹಾಸ್ಟೆಲ್ ಮತ್ತು ವಸತಿ ಶಾಲಾ ಹೊರಗುತ್ತಿಗೆ ನೌಕರರು ಹಾಗೂ ಭಾರತ ರತ್ನ ಡಾಕ್ಟರ್ BR ಅಂಬೇಡ್ಕರ್ ವಸತಿ ಶಾಲೆಗಳ ಅತಿಥಿ ಹೊರಗುತ್ತಿಗೆ ಶಿಕ್ಷಕರು ಭಾಗವಹಿಸಿದ್ದರು. ವರದಿ ಕನ್ನಡ ಮೈತ್ರಿ ನ್ಯೂಸ್ ಡೆಸ್ಕ್. ಕರ್ನಾಟಕ ರಾಜ್ಯ ಸರ್ಕಾರಿ ಹಾಸ್ಟೆಲ್ ಮತ್ತು ವಸತಿ ಶಾಲಾ ಹೊರಗುತ್ತಿಗೆ ನೌಕರರ ಸಂಘ ಬೆಂಗಳೂರು ಚಿಕ್ಕಮಗಳೂರು ಜಿಲ್ಲಾ ಸಮಿತಿ ವತಿಯಿಂದ ಇವತ್ತು ಚಿಕ್ಕಮಗಳೂರು ಆಜಾದ್ ಪಾರ್ಕ್ನಲ್ಲಿ ಪ್ರತಿಭಟನೆ ಮಾಡಿ ಮಾನ್ಯ ಜಿಲ್ಲಾಧಿಕಾರಿಯವರ ಮುಖಾಂತರ ನಾವು ಮಾನ್ಯ ಮುಖ್ಯಮಂತ್ರಿ ಅವರಿಗೆ ಮನವಿ ಸಲ್ಲಿಸ್ತಾ ಇದ್ದೀವಿ. ಹಾಗೂ ಇಲ್ಲಿ ಜಿಲ್ಲಾ ಪಂಚಾಯತಿಯ CEO ಮತ್ತೆ 4 ಇಲಾಖೆಗಳ JD ಮತ್ತೆ DO DDಗಳಿಗೆ ನಾವು ಮನವಿ ಸಲ್ಲಿಸ್ಬಿಟ್ಟು ನಮ್ಮ ಹೊರಗುತ್ತಿಗೆ ನೌಕರರುಗಳ ಏನು ಕಷ್ಟಗಳು ಇದೆಯಾ ಅದಕ್ಕೆ ಸ್ಪಂದಿಸುವಂತೆ ಒಂದು ಸಭೆ ಮಾಡಬೇಕು. ನಮ್ಮ ಸಂಘಟನೆ ಮುಖಂಡರು, ಹೊರಗುತ್ತಿಗೆ ನೌಕರರುಗಳ ಮತ್ತೆ ಏಜೆನ್ಸಿಯವರು, ಕಾರ್ಮಿಕ ಇಲಾಖೆ ಮತ್ತೆ ಎಲ್ಲಾ ಇಲಾಖೆಯ DDಗಳನ್ನು ಕರೆದುಬಿಟ್ಟು ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ನಮ್ಗೆ ದಿನಾಂಕ ನಿಗದಿ ಮಾಡಿ ಸಭೆ ಮಾಡಿ ನಮ್ಮ ಜಿಲ್ಲಾ ಹಂತದಲ್ಲಿ ಬಗೆಹರಿಯುವಂತ ಸಮಸ್ಯೆಗಳನ್ನ ಇವರು ಬಗೆಹರಿಸ್ಕೊಡ್ಬೇಕಾಗಿ ವಿನಂತಿ ಮಾಡ್ಕೊಳ್ತಾ ಇದೀವಿ. ಹಾಗೆ ರಾಜ್ಯ ಮಟ್ಟದಲ್ಲಿ ನಮ್ಗೆ ಕನಿಷ್ಠ ವೇತನ ನಮಗೆ 31,000 ಕೊಡ್ಲೇಬೇಕು. ನೇರವಾಗಿ ಇಲಾಖೆಯಿಂದ ವೇತನ ಪಾವತಿ ಮಾಡಬೇಕು. ನಿವೃತ್ತಿವರೆಗೆ ಸೇವಾ ಭದ್ರತೆ ನೀಡಬೇಕು. ಕಾರ್ಮಿಕ ಇಲಾಖೆ ಪ್ರಕಾರ ಬೀದರ್ ಮಾದರಿಯಲ್ಲಿ ಏನು ಸೊಸೈಟಿ ನಿರ್ಮಾಣ ಮಾಡಿಬಿಟ್ಟು ಹೊರಗುತ್ತಿಗೆ ನೌಕರರಿಗೆ ವೇತನ ಪಾವತಿ ಮಾಡ್ತಾ ಇದ್ದಾರೆ. ಹಾಗೆ ರಾಜ್ಯ ಎಲ್ಲ ಜಿಲ್ಲೆಗಳಿಂದ ಅದನ್ನ ವಿಸ್ತಾರ ಮಾಡಬೇಕು, ನಮ್ಮ ಚಿಕ್ಕಮಗಳೂರಲ್ಲೂ ಮಾಡಬೇಕು ಅನ್ನೋದು ನಮ್ಮ ಆಗ್ರಹ ಆಗಿರ್ತದೆ. ಏಜೆನ್ಸಿಯವರು ನಮ್ಮ ಹೊರಗುತ್ತಿಗೆ ನೌಕರರಿಗೆ ಸಂಬಳದ ಚೀಟಿ, ನೇಮಕಾತಿ ಆದೇಶ ಪತ್ರ, ESI ಮತ್ತು PF ತುಂಬಿರುವಂತ ರಸೀದಿ ನೀಡಬೇಕು. ಪ್ರತಿ ತಿಂಗಳು 5ನೇ ತಾರೀಕಿನ ಒಳಗಡೆ ಸಂಬಳ ಆಗ್ಬೇಕು. ಹಾಗೂ ನಿವೃತ್ತಿ ನಂತರ ಏನ್ ನಮ್ಮ ಹೊರಗುತ್ತಿಗೆ ನೌಕರರು ಅವರ 65 ವರ್ಷ ಸೇವೆ ಸಲ್ಲಿಸಿ ನಿವೃತ್ತಿ ಆಗ್ತಾರ, ಆಗ ಬರೀ ಕೈಯಲ್ಲಿ ಹೋಗ್ತಾ ಇದಾರೆ. ಅವರಿಗೆ ಈ ನಮ್ಮ ಒಂದು ಬೇಡಿಕೆ ಏನಿದೆ ಅಂದ್ರೆ 10 ಲಕ್ಷ, ಕನಿಷ್ಠ ಅವ್ರಿಗೆ 10 ಲಕ್ಷ ಕೊಡ್ಬೇಕು ಅನ್ನೋದು ನಮ್ಮ ಬೇಡಿಕೆ ಇದೆ. DCM ನಲ್ಲಿ ಇದ್ದಂತ ಈ ಹಿಂದೆ ಏನ್ ರಿಲೀವ್ ಮಾಡಿರ್ತಾರೆ, ಕೆಲಸದಿಂದ ತೆಗೆದಾಕಿರ್ತಾರೆ, ಅವ್ರನ್ನ ಈಗ ಹೊಸದಾಗಿ ಓಪನ್ ಆಗ್ತಿರೋಂತ ಹಾಸ್ಟೆಲ್ಗಳಿಗೆ ಸೇರಿಸ್ಕೋಬೇಕು. ಹಾಗೂ ಏನು ಜುಲೈ ಏಪ್ರಿಲ್ ನಲ್ಲಿ ಏನು ತಡೆ ಹಿಡಿದಿದ್ದಾರೆ DCM ನವರಿಗೆ ಆ ಒಂದು ವೇತನ ಕೊಡಬೇಕು. ಭಾರತ ರತ್ನ ಡಾಕ್ಟರ್ BR ಅಂಬೇಡ್ಕರ್ ವಸತಿ ಶಾಲೆಯಲ್ಲಿ ಅಂದ್ರೆ 1ರಿಂದ 5ನೇ ತರಗತಿವರೆಗೂ ಏನ್ ಶಾಲೆ ಇದೆಯೋ ಅಲ್ಲಿ ಅತಿಥಿ ಮತ್ತೆ ಹೊರಗುತ್ತಿಗೆ ಶಿಕ್ಷಕರಾಗಿ ಅಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಅವರಿಗೆ ಎಲ್ಲಾ ಬೇರೆ ಬೇರೆ ಇಲಾಖೆಗಳಲ್ಲಿ 16,000 20,000 ಆ ತರ ಎಲ್ಲ ಕೊಡ್ತಾ ಇದ್ದಾರೆ. ಬಟ್ ಈ ಒಂದು ಭಾರತ ರತ್ನ ಡಾಕ್ಟರ್ BR ಅಂಬೇಡ್ಕರ್ ವಸತಿ ಶಾಲೆಯ ಶಿಕ್ಷಕರಿಗೆ ಕೇವಲ 8,500 ಕೊಟ್ಬಿಟ್ಟು ಇದು ಸರ್ಕಾರ ಅವರಿಗೆ
ಅವ್ರಿಗೆ ತುಂಬಾ ಅನ್ಯಾಯ ಮಾಡ್ತಾ ಇದೆ. ಶಿಕ್ಷಕರು ಎಲ್ಲರೂ ಸಹ ಶಿಕ್ಷಕರ ಬೇರೆ ಈ ಏಕಲವ್ಯ ಇರ್ಬೋದು, ಬೇರೆ ಬೇರೆ ಕಿತ್ತೂರು ರಾಣಿ ಚೆನ್ನಮ್ಮ ಇರ್ಬೋದು, ಪ್ರತಿಯೊಂದು ಪ್ರೀ ಮೆಟ್ರಿಕ್ ಶಾಲೆಗಳಲ್ಲೂ ಸಹ ಅವರಿಗೆ 16,000 ಕೊಡ್ತಾ ಇದ್ದಾರೆ. ಬಟ್ ಈ ಒಂದು ಶಾಲೆಯಲ್ಲಿ ಸರ್ಕಾರ ಮತ್ತು ಅಧಿಕಾರಿಗಳು ಘೋರ ಅನ್ಯಾಯ ಮಾಡಿದರೆ ಇದನ್ನು ಕಾರ್ಮಿಕ ಇಲಾಖೆ ಗಂಭೀರವಾಗಿ ಪರಿಗಣಿಸಬೇಕು. ಮುಂದಿನ ದಿನದಲ್ಲಿ ಏನು 24ನೇ ತಾರೀಕು ಬೆಂಗಳೂರಲ್ಲಿ ಕ್ರೈಸ್ತ ಇಲಾಖೆಯಿಂದ ಏನು ಸಭೆ ಕರೆದಿದ್ದಾರೋ ಅಲ್ಲಿನೂ ಪ್ರಸ್ತಾಪ ಮಾಡಲಾಗ್ತದೆ. ಸರ್ಕಾರದ ಪ್ರಧಾನ ಕಾರ್ಯದರ್ಶಿ ಮೇಜರ್ ಮಣಿವಣ್ಣನ್ ಸರ್ ಹತ್ರನೂ ಅವ್ರನ್ನ ಭೇಟಿ ಮಾಡಿಸ್ತೇವೆ. ನಮಗೆ ನ್ಯಾಯ ಸಿಗೋವರೆಗೂ ಸಹ ನಾವು ಅವ್ರಿಗೆ ಹೋರಾಟ ಮಾಡ್ತೀವಿ. ಹಾಗೆ ಅವ್ರಿಗೂ ಸಹ 10 ವರ್ಷ ಏನು ಸೇವೆ ಸಲ್ಲಿಸಿರ್ತಾರ ಅವರನ್ನ ದಿನಗೂಲಿ ನೌಕರರ ಕ್ಷೇಮಾಭಿವೃದ್ಧಿ ಯೋಜನೆಯಲ್ಲಿ ಅವರನ್ನು ಸಹ ತರಬೇಕು, ನಮ್ಮ ವರ್ಗದ ನೌಕರರನ್ನು ತರಬೇಕು. ಹೀಗೆ ಇನ್ನೂ 10 ನಾವು ಉದ್ದೇಶಗಳನ್ನ ಮತ್ತೆ ಬೇಡಿಕೆಗಳನ್ನ ಇಟ್ಕೊಂಡು ನಾವು ಇವತ್ತು ಪ್ರತಿಭಟನೆ ಮಾಡ್ತಾ ಇದೀವಿ. ರಾಜ್ಯದ 31 ಜಿಲ್ಲೆಗಳಿಂದಲೂ ಸಹ ನಿನ್ನೆಯಿಂದನೂ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಅನಿರ್ದಿಷ್ಟಾವಧಿ ಪ್ರತಿಭಟನೆಗಳು ಜರುಗ್ತಾ ಇದಾವೆ. ಹಾಗಾಗಿ ಸರ್ಕಾರ ಈ ಒಂದು ಪ್ರತಿಭಟನೆಗಳಿಗೆ ಮಣಿದು ನಮ್ಮ ವರ್ಗಕ್ಕೆ ನೌಕರರ ಬೇಡಿಕೆಗಳನ್ನ ತಕ್ಷಣ ಈಡೇರಿಸಬೇಕು. ಇಲ್ಲ ಅಂದ್ರೆ ನಾವು ವಿಧಾನಸೌಧ ಚಲೋ ಮತ್ತು ವಿಧಾನಸೌಧ ಮುತ್ತಿಗೆ ಹಾಕುವಂತ ಒಂದು ಮಟ್ಟಕ್ಕೆ ಬರ್ತೇವೆ. ನಾವು ಏನು ಬೇರೆ ಬೇರೆ ಇಲಾಖೆಯವರು ಏನ್ ಪ್ರತಿಭಟನೆ ಮಾಡಿದ್ಮೇಲೆ ತಕ್ಷಣ ಸ್ಪಂದಿಸ್ತದೆ. ಹಾಗೆ ನಮ್ಮ ವರ್ಗಕ್ಕೆ ನೌಕರರಿಗೆ, ಹಾಸ್ಟೆಲ್ ಮತ್ತು ವಸತಿ ಶಾಲಾ ವರ್ಗಕ್ಕೆ ನೌಕರಿಗೆ ಮತ್ತೆ ವರ್ಗಕ್ಕೆ ಶಿಕ್ಷಕರಿಗೆ ಸಹ ಈಗ ಇಮಿಡಿಯೇಟ್ ಆಗಿ ಸರ್ಕಾರ ಅದನ್ನ ಸ್ಪಂದಿಸಬೇಕು. ನಮ್ಮ ಕೇಳಿರುವಂತ ನ್ಯಾಯಯುತ ಬೇಡಿಕೆಗಳನ್ನ ಸರ್ಕಾರ ತಕ್ಷಣ ಈಡೇರಿಸಬೇಕು ಅಂತ ಹೇಳಿ ನಾವು ಈ ಮೂಲಕ ನಾವು ತಿಳಿಸ್ತಾ ಇದ್ದೀವಿ. ಕರ್ನಾಟಕ ರಾಜ್ಯ ಸರ್ಕಾರಿ ಹಾಸ್ಟೆಲ್ ಮತ್ತು ವಸತಿ ಶಾಲಾ ವರ್ಗಕ್ಕೆ ನೌಕರರ ಸಂಘ ಬೆಂಗಳೂರು ಚಿಕ್ಕಮಗಳೂರು ಜಿಲ್ಲಾ ಸಮಿತಿ, ನಾವು ರಾಜ್ಯ ಜಂಟಿ ಕಾರ್ಯದರ್ಶಿ ಹಾಗೂ ಜಿಲ್ಲಾಧ್ಯಕ್ಷ ಶಿವಮೂರ್ತಿ ಅವರು ಮಾತಾಡ್ತಾ ಇದ್ದಾರೆ.